ಎಲ್ಲರಿಗೂ ನಮಸ್ಕಾರ. ನಾನು ರಮ್ಯಾ ಶಂಕರ್. ಇವತ್ತಿನ ವಿಡಿಯೋ ಸಿಂಪಲ್ ಆಗಿ ಕಮ್ಮಿ ಟೈಮ್ನಲ್ಲಿ ಪುದೀನ ಚಿಕನ್ ಕಬಾಬ್ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತಿದ್ದೀನಿ. ಒಂದು ಬೌಲ್ಗೆ ರುಚಿಗೆ ತಕ್ಕಷ್ಟು ಉಪ್ಪು, ನಂತರ 1.5 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ನಂತರ ಒಂದು ಮೊಟ್ಟೆಯನ್ನು ಹಾಕಿ ಪುದೀನ ಕಬಾಬ್ಗೆ ಬೇಕಾಗಿರೋ ಮೇನ್ ಪುಡಿ ಹಳ್ಳಿ ಮಸಾಲ ಪುದೀನ ಕಬಾಬ್ ಪೌಡರ್. ಇದು ಎಲ್ಲ ಅಂಗಡಿಯಲ್ಲೂ ಸಿಗುತ್ತೆ. ಅರ್ಧ kg ಚಿಕನ್ಗೆ 1 ಪ್ಯಾಕೆಟ್ ಬೇಕಾಗುತ್ತದೆ. ಹಾಕಿ ಚೆನ್ನಾಗಿ ಕಲಸಬೇಕು. ಪೇಸ್ಟ್ ಥರ ಆದ ಮೇಲೆ ಇದಕ್ಕೆ ಅರ್ಧ kg ಚಿಕನ್ ಹಾಕಿ ಚೆನ್ನಾಗಿ ಮ್ಯಾರಿನೇಟ್ ಮಾಡಬೇಕು. ನಂತರ ಇದನ್ನು ಮಿನಿಮಮ್ ಅರ್ಧ ಗಂಟೆ ಅಥವಾ ಮುಕ್ಕಾಲು ಗಂಟೆ ಮ್ಯಾರಿನೇಟ್ ಆಗೋದಕ್ಕೆ ಬಿಡಬೇಕು. ನೋಡಿ, ಇದು ಈಗ ಅರ್ಧ ಗಂಟೆ ಮ್ಯಾರಿನೇಟ್ ಆಗಿದೆ. ನಾನು ಆಲ್ರೆಡಿ ಒಂದು ಸಲ ಡೀಪ್ ಫ್ರೈ ಮಾಡಿದ್ದೀನಿ. ಇದು 2ನೇ ಸಲ ಡೀಪ್ ಫ್ರೈ ಮಾಡ್ತಿರೋದು, ಹಾಗಾಗಿ ಎಣ್ಣೆ ಹೀಗೆ ಕಾಣಿಸುತ್ತಿದೆ. ಮೀಡಿಯಮ್ ಫ್ಲೇಮ್ನಲ್ಲಿ ಡೀಪ್ ಫ್ರೈ ಮಾಡಬೇಕು. ನೋಡಿ, ಹೀಗೆ ಮಾಡಬೇಕು. ನೋಡಿ ಹೇಗೆ ಕಾಣ್ತಿದೆ, ಕ್ರಿಸ್ಪಿಯಾಗಿ ಎಷ್ಟು ಚೆನ್ನಾಗಿ ಕಾಣ್ತಿದೆ. ನೋಡಿ, ಈಗ ಪುದೀನ ಚಿಕನ್ ಕಬಾಬ್ ರೆಡಿ ಆಗಿದೆ. ಸಿಂಪಲ್ ಟೈಮ್ನಲ್ಲಿ ಬೇಗನೆ ರೆಡಿಯಾಗಿದೆ. ನೋಡಿ, ನೀವು ಇದೇ ಥರ ಮನೆಯಲ್ಲಿ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ನಮಗೆ. ಧನ್ಯವಾದಗಳು.